ಗೋಮಂತ್ರದಿಂದ ಮನಿ ಉದ್ಧಾರ ಆಗೈತು. ಏನು ನಿನ್ನ ಗಂಡು ಹೆಚ್ಚಂತ ಬಂದದಿ, ಮತ್ತೆ ನಿನ್ನ ಹೋರಿ ಗೋಮಂತ್ರ ಏನಾರ ಗೊಜ್ರ ಉದ್ಧಾರ ಆಕೈತು. ಅಟ್ಟಿದ್ದಾವ್ ನೀನು ಹೋರಿ ಹೋಗಿಸ್ಬೇಕಾಗಿತ್ತಲ್ಲ. ಹೊತ್ತೇರು ತಡಾಕಿಲ್ದ ತಾನು ಹೋಗಿಸ್ತಾರ. ಆಂಕಳ 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 ಮಾಸ್ತರ. ಹೌದು. ಒಂದು ಮನೆ ಶಾಂತಿ ಆಗಬೇಕಾದ್ರ, ಹೌದು, ದೇವರ ಗುಡಿ ಶಾಂತಿ ಆಗಬೇಕಾದ್ರ ಕಡೆ ಹುಡುಗಿಯರ್ರಿ ಚಾ ಕುಡ್ದು ಹೊಳಿ ಬರ್ತಾರ್ರಿ. ಏನೋ ಅಪ್ಪ ಅನ್ಸುದ್ದಿ ಬಿಡವಾರ ಅವ್ರ. ನಮ್ಮ ಅಪ್ಪ ಅದನ್ನ ಮಾಡಿ, ನಮ್ಮ ಅಪ್ಪ ಇದನ್ನ ಹುಟ್ಟಿಸಿಟ್ಟ, ನಮ್ಮ ಅಪ್ಪ ಅದನ್ನ ಹುಟ್ಟಿಸಿಟ್ಟ, ನಿಮ್ಮ ಏನೇನ್ ಹುಟ್ಟಿಸಿಟ್ಟ. ಇಬ್ರು ಹೆಣ್ಮಕ್ಳು ಕೊಡ್ರ ಮನಿ ಕೆಡ್ತೈತಿ ಅತ್ತ, ಇಬ್ರ ಮೂರು ಮಂದಿ ಮೆಸ್ತ್ರಿಗಳು ಕೊಡ್ರಿ ಅಂದ್ರೆ ಮನಿ ಉದ್ಧಾರ ಆಕೈತಿ. ಹೇಳುವ ಯಾರ ಅವ್ರ. ಮಾಸ್ತರ್ ಬಾಳ ಚಂದ ಹೇಳ್ದ. ಹೇಳ್ಯಾರ ಮನಿ ಇಬ್ರ ಮೂರು ಮಂದಿ ಮೆಸ್ತ್ರಿಗಳು ಕೂಡ್ರ ಮನಿ ಕೆಡ್ತೈತಿ. ಹೌದು. ಇಬ್ರ ಮೂರು ಮಂದಿ ಹೆಣ್ಮಕ್ಳು ಕೂಡಿದ್ರಂದ್ರ ಮನಿ ಕೆಡ್ತೈತಿ. ಇಬ್ರ ಮೂರು ಮಂದಿ ಮೆಸ್ತ್ರಿಗಳು ಕೂಡಿದ್ರಂದ್ರ ಮನಿ ಉದ್ಧಾರ ಆಕೈತಿ, ಮನಿ ಕಟ್ತೈತಿ. ಮನಿ ಕಟ್ಟುದಟ್ಟ ನಿನ್ನ ಕೆಲಸ ಐತಿ. ಹೌದಾ? ಮನಿ ಕಟ್ಟುದಟ್ಟ ನಿನ್ನ ಕೆಲಸ. ಹೌದು. ನಿನ್ನ ಗಂಡು ಹೆಚ್ಚಾದ್ರ ಮನಿ ಒಳಗ ಮನಿ ಶಾಂತಿ ದಿವಸ ಆಕಳ ಗೋಮಂತ್ರವನ್ನ ನಾವು ನೀವು ಓದ ಗೊಜ್ಜುತ್ತೀವಿ. ಹೌದಾ? ಏನ ಆಕಳ ಗೋಮಂತ್ರದಿಂದ ಮನಿ ಉದ್ಧಾರ ಆಗೈತು. ಏನು ನಿನ್ನ ಗಂಡು ಹೆಚ್ಚಂತ ಬಂದದಿ, ಮತ್ತೆ ನಿನ್ನ ಹೋರಿ ಗೋಮಂತ್ರ ಏನಾರ ಗೊಜ್ರ ಉದ್ಧಾರ ಆಕೈತು. ಅಟ್ಟಿದ್ದಾವ್ ನೀನು ಹೋರಿ ಹೋಗಿಸ್ಬೇಕಾಗಿತ್ತಲ್ಲ. ಹೊತ್ತೇರು ತಡಾಕಿಲ್ದ ತಾನು ಹೋಗಿಸ್ತಾರ. ಆಂಕಳ 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 ಮಾಸ್ತರ. ಹೌದು. ಒಂದು ಮನೆ ಶಾಂತಿ ಆಗಬೇಕಾದ್ರ, ಹೌದು, ದೇವರ ಗುಡಿ ಶಾಂತಿ ಆಗಬೇಕಾದ್ರ ಮೊದಲ ಮನಿ ಒಳಗ ನನ್ನ ಆಕಳ ಪ್ರವೇಶ ಆಕೈತಿ. ಆಕತಿಲ್ರಿ ಮೇಸ್ತ್ರಿ ಅವ್ರ? ಹೌದ್ರಲ್ಲ. ಕಟ್ಟಿದಾವ್ ಹೊರಗಾವ್. ಹೌದಾ? ಮನಿ ಕಟ್ಟು ಮಠ ಅಟ್ಟ ಕೆಲಸದಿಂದ. ಹೌದಾ? ಹೌದು. ಮನಿ ಕಟ್ಟು ಮಠ ಅಟ್ಟೆ ನಿನ್ನ ಕೆಲಸ. ಮನಿ ಕಟ್ಟಿದ ನಂತರ ಹೌದು ಮನಿ ಒಳಗ ಮೊದಲ ಪ್ರವೇಶ ಮಾಡೋದು ನನ್ನ ಆಕಳ. ಹೌದಾ? ಆಕಳ ಗೋಮಂತ್ರವನ್ನ ಮನೆ ಶಾಂತಿಗಾಗಲಿ ದೇವರ ಗುಡಿ ಶಾಂತಿಗಾಗಲಿ ಗೊಜ್ಜಿದೀವಂದ್ರ ಮನಿ ಪಾವನ ಆಕತಿ, ದೇವರ ಗುಡಿ ಪಾವನ ಆಕತಿ. ಹೌದಾ? ಎಲ್ಲವೂ ಪಾವನ ಆಕತಿ. ಗಪ್ರಪ್ಪ ಏನಾಟ ಗಪ್ರೇನ ಒಳಗ್ ಕದ ಹಾಕ್ರಿ. ಅವ್ರನ್ನ ಯಾಕೆ ಹೇಳ್ತೀರಿ? ಅವನ್ ಮೈಮನ ಹಂಗೈತಿ, ಏನ್ ಮಾಡ್ತಾರ ಅವ್ರ. ಅದಕ್ಕ ಹೌದು ಮಾಸ್ತರ, ಆಕಳ ಗೋಮಂತ್ರವನ್ನ ಹೌದು ಮನಿಗೆ ಗೊಜ್ಜರ ಮನಿ ಶಾಂತಿ ಆಕೈತಿ, ಗುಡಿ ಶಾಂತಿ ಆಕೈತಿ. ಆಕಳ ಗೋಮಂತ್ರವನ್ನ ನಾವು ಕುಡ್ದಿವಂದ್ರ, ಹೌದು, ಆಕಳ ಗೋಮಂತ್ರವನ್ನ ನಾವು ಕುಡ್ದಿವಂದ್ರ MBBS ಡಾಕ್ಟ್ರಿಗೆ ಹೋಗಲಾರ್ದು ಒಂದು ರೋಗ ಹೊಕ್ಕೈತಿ. ಯಾವ್ದು? ಕ್ಷಯ ರೋಗ. ಹೌದಾ? ಕೇಳ್ಕೋರಿ, ಇವ್ರಿಗೆ ಕೇಳ್ಕೊ ಅನ್ನತ್ತೇನೆ, ಅವ್ರಸ್ ಕುಡಿಲಿ. ಹೌದಾ? ಏನು ಮಾತಾಡ್ತಿಪ್ಪ ಯಪ್ಪ. ನಿಮ್ಮ ನೋಡಾನ ಏನಾತ್ರಿ? ಅದಕ್ಕೆ ವಿಚಾರ ಏನಾಗೈತಿ ಅಂದ್ರ ಏನ್ರಿ ಮಾಸ್ತರ, ಹೌದು, ಹಂಗ ಆಕಳ ಗೋಮಂತ್ರವನ್ನು ಕುಡಿದು ಕೂಡಲೇ ಹೌದ್ರಿ ನಮ್ಮ ನಿಮ್ಮಲ್ಲಿ ಬಂದಿರತಕ್ಕಂತ ಕ್ಷಯ ರೋಗ ಹೊಕ್ಕತ್ರಿ. ಹೌದಾ? ಮತ್ತ ನಿನ್ನ ಗಂಡು ಹೆಚ್ಚತ್ತ ಬಂದದಿ, ಗೌಂಡ್ಯಾಗಳು 3 ಮಂದಿ ಕಟ್ಟ್ಯಾರತ್ತ ಬಂದದಿ. ಮತ್ತ ನಿನ್ನ ಆಕಳ ಗೋಮಂತ್ರವನ್ನು ಕುಡಿದು ಬಿಟ್ಟ ಹೋರಿ ಗೋಮಂತ್ರ ಕುಡಿದ್ರ ಏನು ರೋಗ ಹೊಕ್ಕಾವೋ, ಏನು ಬರ್ತಾವೋ ರೋಗಗಳು ಅತ್ತ ಕೇಳಾಕತ್ತಿದ್ವು. ಅದಕ್ಕ ಯಾವುದೇ ಕೆಲಸ ಮಾಡಿದ್ರು ಸಹಿತ, ಹೌದು, ಯಾವುದೇ ಕೆಲಸ ಮಾಡಿದ್ರು ಸಹಿತ ಹೆಣ್ಣು ಅನ್ನೋದು ಮುಖ್ಯವಾಗಿ ಐತಿ. ಹೌದಾ? ಹೌದು. ಯಾವುದೇ ಕೆಲಸವನ್ನ ಮಾಡಿದ್ರು ಹೆಣ್ಣು ಅನ್ನೋದು ಮುಖ್ಯವಾಗಿ ಐತಿ. ಅದಕ್ಕ ಸುಮ್ನೆ ಬರೇ ಗಂಡಿ ಹೆಚ್ಚು ಗಂಡಿ ಹೆಚ್ಚು ಗಂಡಿ ಹೆಚ್ಚು ಚಾಪ್ ಹೆಚ್ಚಾಗೇನಾತಾರ. ತಾಪ ಈಕಿದೇನು ಮಾಪ ಆಕಿದೇನಿಲ್ಲ, ನೀನ ಹೇಳ್ಬೇಕೇನಕ್ಕದ. ಅಲ್ಲ ಬಾಯಿಲ್ ಒಂದಿಟ್ಟು ಈಕಿದ ಒಂದು ಸ್ಟೋರಿ ಐತ್ರಿ. ಆಗಳಿಂದ್ರ ನಂದಿ ಯಾಕೆ ಹೇಳುವಳ ತಿಂಗ್ ನಿತ್ತಾಳಕಿ ಶಟ್ಕೊಂಡ ಜೋಡಿ ಹಾಕಿ ಬಂದಕ್ಕೆ ಯಾರಿಗೆ ಹೋಗಿಲ್ಲ ಅಂತ ಹೇಳಿ ಈಕಿನ ಕರ್ಕೊಂಡ ಮೊನ್ನೆ ಬೆಂಗಳೂರಿಗೆ ಹೊಂಟೀನಿ. ಬೆಂಗಳೂರಿಗೆ ಹೊಂಟೀನಿ. ಹೌದು. ಹಾದ್ಯಾಗ ಬೆಂಗಳೂರಿಗೆ ಹೋಗೋತ್ನ್ಯಾಗ ಬಾಗಲಕೋಟೆ ತನಕ ಬಸ್ನೊಳಗೆ ಹೋದೆವು. ಆಧಾರ್ ಕಾರ್ಡ್ ತೋರಿಸಲು ಫ್ರೀ ಬಿಟ್ರಲ್ಲ. ಬಾಗಲಕೋಟೆಗೆ ಹೋಗಿ ಟ್ರೇನ್ ಹತ್ಲಾಕ್ ಹೋದೇವ್ರಿ. ಟ್ರೇನ್ಯಾಗ ಟಿಕೆಟ್ ಕೇಳೋಣ, ಅವಾಗ ಆಧಾರ್ ಕಾರ್ಡ್ ತೋರಿಸಿರ ಅವ ಯಾಕೆ ಬಿಡ್ತಾನ್ರಿ? ಯಾಕೆ ಬಿಡ್ಬೇಕು?
ನಾನು ಜೋಡಿ ಜಗಳ ತೆಗಿತಾಳ ಏನತ್ತ ಬಸ್ನವರ ಆಧಾರ್ ಕಾರ್ಡ್ ನೋಡ್ಯಾನ ಈ ರೈಲ್ವೆ ಅದಾವ ಯಾಕೆ ಆಧಾರ್ ಕಾರ್ಡ್ ನೋಡುದಿಲ್ಲ ನನ್ನ ಜೋಡಿ ಜಗಳ ತಗಳು ಹಂಗಟ್ ಹಿಂಗಟ್ ಮಾಡಿ ಅಕ್ಕಿಗಟ್ ನನಗಟ್ ಜಗಳ ಆಗಿ ಹೌದು ಹಂಗಟ್ ಹಿಂಗಟ್ ಮಾಡಿ ಅಕ್ಕಿಗಟ್ ನನಗಟ್ ಜಗಳ ಆಗಿ ಹಾಗೆ ಅಕ್ಕಿ ಮೋತಿ ಆತ ನನ್ನ ಮೋತಿ ಆತು ಹಂಗ ಬೆಂಗಳೂರಿಗೆ ಗಾಡಿ ಹೊಂಟು ಇನ್ನು ಬೆಳಗಾಗೋ ತನಕ ಹೆಂಗ ಮಾಡ್ಲಿ ಅಂದವನ ನಾ ಏನ್ ಮಾಡ್ರಿ ಅಯ್ಯೋ ನನ್ನ ತಲೆ ನೋವು ಸಾಕ್ತೈತಿ ಹೌದಾ ಅಯ್ಯೋ ಗಾಡಿ ಮೇಲೆ ಹೋಗಾರ ಬಿಡಿಯಪ್ಪ ಅವ್ರು ಏನ್ ತಲೆ ನೋಸ್ತೈತಿ ಯಾಕಂದ್ರ ಏನಾತ್ರಿ ಅಡಿಗೆ ಮಾಡುವಾಗ ಹೌದು ಹಿರಿಯಾರ ಒಲಿ ಮ್ಯಾಲ ಅಕ್ಕಿ ಹಾಕಿ ನಾವು ಅಡಿಗೆ ಮಾಡುವಾಗ ಹೌದು ಅರ್ಧ ಕುದ್ದಾಗ ಒಳಗಿನ ಬೆಂಕಿ ತೆಗದೀವಂದ್ರ ಮಾತು ಹೊಳ್ಳಿ ಬೆಂಕಿ ಹಚ್ಚಿದ್ರೆ ಅಡಿಗೆ ಸರಿ ಆಗೋದಿಲ್ಲ ಅನ್ನ ಕೆಟ್ಟ ಹೋಗತ್ತೆ ಅಲ್ಲಿ ಹಂಗ ನಮ್ಮ ಮಾತು ಒಮ್ಮೆ ಕೆಡಿಸಿರಿ ಅಂದ್ರೆ ಹೊಳ್ಳಿ ರುಚಿ ಆಗಂಗಿಲ್ಲ ದಯವಿಟ್ಟು ಹೌದು ಮುಗಿದ ನಂತರ ಎಲ್ಲ ಗಜು ಗುಜು ಕುಚ್ಚು ಕುಚ್ಚು ಮಾಡ್ರಿ ಮಾಡ್ರಿ ಇನ್ನೊಂದು ತಾಸು ಬಿಟ್ಟ ನಾವು ಹಾಡಂದ್ರೆ ಹಾಡಂಗಿಲ್ಲ ನೀವು ಕೇಳಂದ್ರೆ ಕೇಳಂಗಿಲ್ಲ 11 ತಾಸು ಮುಗಿದೈತಿ ಇನ್ನು 1 ತಾಸು ಐತಿ ಹೌದಾ ಒಂದು ವಿಚಾರ ಹೆಂಗಂದ್ರ ಬೆಂಗಳೂರಿಗೆ ಟ್ರೈನ್ ಕರ್ಕೊಂಡು ಹೊಂಟಿದ್ನಿ ಹೌದು ಆ ಕಾಡಿ ಮೋತಿ ಅಕ್ಕಿದ ಈ ಕಾಡಿ ಮೋತಿ ನಂದ ಕೂತಿದೀವು ಇನ್ ಹೆಂಗ ಮಾಡ್ಲಿ ಅಂದವನ ಹೆಂಗ್ ಮಾಡ್ಲಿ ಅಯ್ಯೋ ನನ್ನ ತಲೆ ನೋವು ಸಾಕ್ತೈತಿ ಅನ್ನಿ ಅಂದ್ಕೊಂಡ್ಲೆ ಮಗ್ಲು ಬಂದ್ ಕೂತಳು ನನ್ನ ಕಡೆ ಏನು ಇಂಜೆಕ್ಷನ್ ಇಲ್ಲ ನನ್ನ ಕಡೆ ಏನ ಗುಳಿಗಿಲ್ಲ ಹಂಗ ಕಡಿಮೆ ಮಾಡಂದ್ರ ಮಾಡ್ತನು ಅಂದ್ಕೊಂಡ್ಲೆ ಹೆಂಗ ಮಾಡ್ತಿ ಮಾಡನ್ನಿ ಹೌದು ಬಂದಕಿನ ತಲೆಗೆ ಒಂದು ಮುತ್ತು ಕೊಟ್ಲು ಕಡಿಮೆ ಆತಲು ಅಂದ್ಳು ಆಹಾ ಕಡಿಮೆ ಆತನ್ನಿ ಅಂದ್ಕೊಂಡ್ಲೆ ಮಾತಾಕಿ ಆ ಕಡೆ ಹೋಗಿ ಕೂತಳು ನಾ ಈ ಕಡೆ ಹೋಗಿ ಕೂತ್ನಿ ಹೌದಾ ಆಕೆ ಆ ಕಡೆ ಹೋಗಿ ಕೂತಳು ನಾ ಈ ಕಡೆ ಬಂದು ಕೂತ್ನಿ ಕೂತ್ಕೊಂಡ್ಲೇನ ಅಯ್ಯೋ ನನ್ನ ಕೈ ನೋವು ಸಾಕ್ತೈತಿ ಏ ಅಣ್ಣ ಲೈಟ್ ಕಡ್ತಾನ ಸುಮ್ಮಿರಿ ಏನ್ ಮಾಡವದನ ಸುಮ್ಮಿರಿ ಮುಗಿದತ್ತೀನಿ ಮುಗಿವತ್ನಾಗ ನೀವು ಚಿತ್ತ ಎಲ್ಲಾರು ನಿಮ್ ಕಡೆ ತಗೊಂಡು ನೀವು ಕೈ ಮಾಡಾಕ್ತಾರಿ ಹಿಂದಿನವರೆಲ್ಲ ನೀನ್ ನೋಡತ್ತಾರ ಹೌದಾ ಅಲ್ಲ ನಿಮ್ಮ ಅದಕ್ಕ ಹೌದು ಅಯ್ಯೋ ನನ್ನ ಕೈ ನೋವು ಸಾಕ್ತೈತಿ ಅನ್ನಿ ಬಂದಕಿನ ಮಗ್ಳು ಬಂದ ಕೈ ಒಂದು ಮುತ್ತು ಕೊಟ್ಲು ಕಡಿಮೆ ಆತಲು ಅಂದ್ಳು ಆಹಾ ಆನಂದ ಆತನಿ 70 ವರ್ಷದ ಮುದುಕ ಒಂದು ಮ್ಯಾಕ್ ಕೂತಿತ್ರಿ ದಪ್ಪತ್ತು ಕೆಳಗೆ ಜಿಗದ ಅವೇನ್ ಹೇಳ್ತಾನೆ ಏ ತಮ್ಮ ನಿನ್ ಹೆಂಡತಿ ಎಂತ ಶಕ್ತಿ ಏ ತಮ್ಮ ನಿನ್ ಹೆಂಡತಿ ಎಂತ ಶಕ್ತಿ ಡಾಕ್ಟ್ರಿಗೆ ಹೋಗಲಾರ್ದೆಲ್ಲ ಹೋಗ್ಸಾತ ನಂದೊಂದೈತಿ ಹೋಗುಸನ್ನು ಹೌದು ಕಾಕ ಏನ್ ಹೇಳ್ತಿ ಹೇಳ ಕಾಕ ಏನ್ ಹೇಳ್ತಿ ಹೇಳ ನಾನು ಹೇಳ್ತಿ ಎಲ್ಲ ಹೋಗಿಸ್ತಾಳ ಅಂದ್ಕೊಂಡ್ಲೆ ಕಾಕ ಏನತಾನ ಏನಿಲ್ಲೋ ಯಪ್ಪ ನನ್ನ ಮುಕ್ಕಳ್ಯಾಗ ಒಂದು ಮೌಲಾದೆಗೈತಿ ಹೋಗಸನು ಮುತ್ತಾಗೇನ ಮುಕ್ಕಳಿಗೆ ಕೊಡ್ತಿದ್ದೆ ಇರ್ಲಿ ಮನಿಗೆ ಹೋಗೋತಕ್ಕ ಮೇನ್ ಹೋಗೋ ಎಲ್ಲ ಕಟ್ ಮಾಡಿ ಉದಿರ್ತಾರ ಯಾಕಂದ್ರ ಅದಕ್ಕೆ ವಿಷಯಗಳನ್ನ ಬಹಳ ಚರ್ಚೆ ಮಾಡೋದು ಬೇಡ ನಿನಗೆ ಒಂದು ಮಾತು ಹೇಳ್ತಾನು ಏನ್ರಿ ನಮ್ಮ ಹಿರಿಯರಿಗೆ ಮುಗಿಸೋ ಸಂದರ್ಭದೊಳಗೆ ಇದು ಹೆಂಗಪ್ಪ ಕಾರ್ಯಕ್ರಮ ಅಂದ್ರೆ ಒಂದು ಮನರಂಜನೆ ಕಾರ್ಯಕ್ರಮ ಹೌದು ಗಂಡ ಬಿಟ್ಟು ಹೆಣ್ಣಿಲ್ಲ ಹೆಣ್ಣು ಬಿಟ್ಟು ಗಂಡ ಇಲ್ಲ ಹೌದಾ ಹೆಂಗಪ್ಪ ಅಂದ್ರ ಇವು ಎರಡೂ ನಿಮ್ಮ ಮಕ್ಕಳಿದ್ದಂಗ ಹೌದು ಎರಡೂ ಮಕ್ಕಳ ದೂರ ಸ್ಕೂಲಿಗೆ ಶಾಲೆ ಕಲಿಯಾಕ ಹಾಕ್ಯಾರಿ ಯಾ ಮಗ ಪಾಸ್ ಆಗ್ಯಾನು ಯಾ ಮಗ ಫೇಲ್ ಆದವಂಗ ಬಡಿಗಿ ಪಾಸ್ ಆದವಂಗ ಪೇಡೆ ಎರಡೂ ಮಕ್ಕಳು ಅಷ್ಟೇ ನಿಮ್ಗ ಅದಕ್ಕ ಇದ್ರಾಗ ಯಾರು ಅಭ್ಯಾಸ ಹೆಚ್ಚು ಮಾಡಿರ್ತಾರ ಅವರೇ ಹೆಚ್ಚ ಹಕ್ಕಿ ಪಕ್ಷಿಗೆ ಜೋಡ ಗಿಡ ಗಂಟಿಗೆ ಜೋಡ ಹೆಣ್ಣ ಗಂಡಿಗೆ ಜೋಡ ಎಡಗೈಕೊಂದು ಬಲಗೈ ಜೋಡ ಗಂಡಿಗೊಂದು ಹೆಂಡತಿ ಜೋಡ ಎರಡೂ ಇದ್ದಾಗಿ ಜಗತ್ತು ನಡೆದತಿ ಅದಕ್ಕೆ ನಾ ಒಂದು ಮಾತು ಹೇಳ್ತೇನೆ ಏನ್ರಿ ನಾವು ನೀವು ಮೊದಲ ಮನಿ ಒಳಗೆ ತಂದೆ ತಾಯಿ ಸೇವೆಯನ್ನು ಮಾಡ್ಬೇಕ್ರಿ ಹೌದಾ ಆಮೇಲೆ ಕಲ್ಲ ದೇವರ ಕಟ್ಟಿಗೆ ದೇವರು ಮಣ್ಣ ದೇವರು ಸುಡಗಾಡ ದೇವ್ರ ಹೌದಾ ಅವ್ ಮಾಸ್ತರ್ ಹೇಳ್ತಾನ ಹೊಳ್ಳೆ ಏನತ್ರಿ ಮಾಸ್ತರ್ ಹೇಳ್ತಾನ ಹೊಳ್ಳೆ ನಾ 2 ಮದುವೆ ಹಾಕನು 2 ಆಳು ಪವರ್ ಐತಿ 2 ಮದುವೆ ಹಾಕನು 4 ಮದುವೆ ಹಾಕನು 10 ಮದುವೆ ಆಗೋ ಪವರ್ ನನ್ನಲ್ಲಿ ಐತಿ ನಿನಗೆ ಒಂದು ನಿಜವಾಗಿ ನಡೆದಿರ್ತಕ್ಕಂಥ ಒಂದು ನಿಜ ಘಟನೆ ಹೇಳ್ತಾನೆ ಮಾಸ್ತರ ಹೌದಾ ನಿಜವಾಗಿ ನಡೆದಿರ್ತಕ್ಕಂಥ ಒಂದು ನಿಜ ಘಟನೆ ಹೇಳ್ತಾನು ಒಬ್ಬ ಹೆಂಡತಿಯ ಜೋಡಿ ಹೌದಾ ಸಾಕಷ್ಟು ಶ್ರೀಮಂತ ಇದ್ದ 10 ಬಳ್ಳಾಗ ಬಂಗಾರ ಉಂಗುರ ಕೊಳ್ಳಾಗ ಬಂಗಾರ ಕೈಯಾಗ ಸೈಕಲ್ ಮೋಟರ್ ಕಾರ್ ಗಾಡಿ ಸಾಕಷ್ಟು ಶ್ರೀಮಂತ ಇದ್ದ ಮಾಡ್ಕೊಂಡ್ ಹೆಂಡತಿನ ಬಿಟ್ಟಿದ್ದ ಮತ್ತೊಬ್ಬಕಿ ಹೆಣ್ಣು ಮಗಳ ತೆಕ್ ಹೊಕ್ಕಿದ್ದ ಹೌದಾ ಅಲ್ಲಿ 1ನೇ ದಿವಸ 2ನೇ ದಿವಸ 3ನೇ ದಿವಸ 3ನೇ ದಿವಸಕ್ಕೆ ಕೈಯಾನ ಉಂಗುರ ಹೋದು 4ನೇ ದಿವಸಕ್ಕೆ ಕೊಳ್ಳಾನ ಬಂಗಾರ ಹೋತ್ 5ನೇ ದಿವಸಕ್ಕೆ ಕರೆ ಐತ್ರಿ
ನಿಮ್ಮ ಅದಾವ್ರಿ ಹೋಗ್ಯಾವ್ರಿ ಇಲ್ಲ ಯಾಕಂದ್ರ ಆ ನೋವನ್ನು ಉಂಡವ್ರಿಗೆ ಒಳಗಿನ ನೋವು ಗೊತ್ತಾಕೈತಿ ಅನುಭವಸ್ಥರಿಗೆ ಗೊತ್ತಲ್ಲ. ಹೌದಾ? ಹೌದು. ಮುಂದಿನ ವಿಚಾರದಾಗ ಹೌದು ಏನಾತಪ್ಪ ಅಂತ ಕೇಳಿದ್ರ ಮುಂದೆ ಏನಾತಂದ್ರ ಏನ್ರಿ 5ನೇ ದಿವಸಕ್ಕೆ ಕೊಳ್ಳಾನ ಬಂಗಾರ ಹೋತು. 6ನೇ ದಿವಸಕ್ಕೆ ಕಾರ್ ಗಾಡಿ ಹೋತು. 7ನೇ ದಿವಸಕ್ಕೆ ಸೈಕಲ್ ಮೋಟ್ರ್ ಹೋತು. 8ನೇ ದಿವಸಕ್ಕೆ ಜೀವನ ಎಲ್ಲ ಜೀರೋ ಆತ ಕಿಸೆ ಎಲ್ಲ ಖಾಲಿ. ಹಂಗ 1ನೇ ದಿವಸ ಹೋತ್, 2ನೇ ದಿವಸ ಹೋತ್, 3ನೇ ದಿವಸ ಹೋತ್, 4ನೇ ದಿವಸಕ್ಕೆ ಅವಾಗ ಕ್ಯಾನ್ಸರ್ ಅನ್ನತಕ್ಕಂಥ ರೋಗ ಸ್ಟಾರ್ಟ್ ಆತ್ರಿ. ಹೌದಾ? ಹೌದು. ಕ್ಯಾನ್ಸರ್ ಅನ್ನತಕ್ಕಂಥ ರೋಗ ಸ್ಟಾರ್ಟ್ ಆತು. ಹೌದು. ಆವಾಗ ಆಕಿ 2ನೇದಕ್ಕೆ ಏನು ಹೋಗಿದಲ್ಲ 1ನೇ ದಿವಸ ನೋಡಿಳು, 2ನೇ ದಿವಸ ನೋಡಿಳು, 3ನೇ ದಿವಸ ನೋಡಿಳು, 4ನೇ ದಿವಸಕ್ಕೆ ಆ 2ನೇದಕ್ಕೆ ಹುಟ್ಟಿದ ಮಗ ಹೇಳ್ತಾನ ಏನಾತ್ರಿ? ಏ ಯವ್ವ ಇವನ್ ಇನ್ನ 2 ದಿವಸ ಇರ್ತಿ ನಡಿ ಇವನ್ ಹೊರಗೆ ಹಾಕಿ ನಡಿ. ಆವಾಗ ಹೌದಾ? ಹೌದು. ಹೊರಗೆ ಹಾಕಿ ನಡಿ ಅಂದಳು. ಅದಕ್ಕಿಂತ ಪೂರ್ವದಾಗ ಅವ ಚಲೋ ಇರೋ ಟೈಮ್ನ್ಯಾಗ ಅದಕ್ಕಿಂತ ಮೊದಲು ಚಲೋ ಇರೋ ಟೈಮ್ನ್ಯಾಗ ಆವಾಗ ಅವನ ಹೆಂಡತಿ ಬಂದ ಕಾಲು ಬಿದ್ದು ಕರಿತಾಳ ಗಂಡ ನಿನ್ನ ಬಿಟ್ರೆ ನನಗೆ ಆಸರೆ ಯಾರೆಲ್ಲ ಮಕ್ಕಳ ಮರಿ ಎಲ್ಲ ನಿನ್ನ ಮೇಲೆ ಅದದು ಬಾರು ನನ್ನ ಗಂಡ ಆದಾಗ ಹೆಂಡತಿನ ಕಾಲು ಬೀಳಾಕ್ ಹೋದಾಗ ಹೆಂಡತಿನ ಅದ ಕಾಲಿಲಿ ಒದ್ದು ಹೊರಗೆ ಹಾಕ್ತಾನ. ಆವಾಗ ನೆನಪಾಗಿ ಅಳ್ತಾನು, ನನ್ನ ಹೆಂಡತಿ ಕರೆದಾಗ ಹೋಗಲಿಲ್ಲ ಅದರ ಪಾಪ ನನಗೆ ಹಚ್ಚಿತು ಅಂದ. ಮತ್ತ 1ನೇ ದಿವಸ ಹೋತ್, 2ನೇ ದಿವಸ ಹೋತ್, 3ನೇ ದಿವಸ ಹೋತ್, 4ನೇ ದಿವಸಕ್ಕೆ ಕ್ಯಾನ್ಸರ್ ಗಂಟ ಒಡೆದು ಸೋರಾಕಾಯ್ತು, ಹೊಲಸು ನಾರಾಕಾಯ್ತು. ಆವಾಗ 2ನೇದಕ್ಕೆ ಹೇಳ್ತಾಳ ಏನಾತ್ರಿ? ಯಪ್ಪ ನಿನ್ನ ತಳ ಎಲ್ಲೈತಿ ಬೇಡ ನಿನ್ನ ಮೆಟ್ಟ ಅಲ್ಲಿಗೆ ಅಂದಳು. ಒಂದು ಗಾಡಿ ಮಾಡ್ಕೊಂಡ್ ಇವನ ಮೊದಲನೇ ಹೆಂಡತಿ ಮನಿ ಮುಂದೆ ಬಿಡ್ಬೇಕತ್ತ ತಗೊಂಡು ಹೋಗಿ ಬಿಡ್ಲಾಕ್ ಹತ್ತಿದಳು. ಮೊದ್ಲೇ ಹೆಂಡತಿ ನೋಡಿದಕಿನ ಅಯ್ಯೋ ನನ್ನ ಗಂಡ ಇಲ್ಲಿ ತನಕ ಎಲ್ಲಿ ಹೋಗಿದ್ದೆ ಅಂದಕಿನ ತೊಳೆದು ಬಳದು ಹಸನ ಮಾಡಿ ತುತ್ತು ಮಾಡಿ ಊಟ ಮಾಡಿಸ್ತಾಳೇನ ಆ ಕೆಚ್ಚನೇಕ್ಯೋ 2ನೇದಕ್ಕೆ ಬೇಕತ್ತೇಳಿ ಹೋಗಿ ಬಂದೆ ಮಾಸ್ತರ್ ಏನು ಈ ಕೆಚ್ಚನೇಕ್ಯೋ ಒಂದ್ ಹೇಳ್ತಾನ ಏನ್ರಿ? ಅಕ್ಕಿ ಒಂದು ಹೆಣ್ಣ, ಇಕ್ಕಿ ಒಂದು ಹೆಣ್ಣಿನೊಳಗ ಭೇದ ಭಾವ ಯಾಕತ್ತ ನನ್ನ ಕೇಳ. ಹೆಣ್ಣು ಒಂದು ಬೆಂಕಿ ಇದ್ದಂತೆ, ಹೆಣ್ಣು ಒಂದು ಬೆಂಕಿ ಇದ್ದಂತೆ. ಹೌದಾ? ಬೆಂಕಿ ಮ್ಯಾಲ ಬೆಣ್ಣೆಯನ್ನಿಟ್ರ ಕರಿಗೆ ತುಪ್ಪವನ್ನ ಮಾಡ್ತೈತಿ. ಮತ್ತೆ ಬೆಂಕಿ ಜೋಡಿ ಆಟ ಆಡ್ತಾನಂದ್ರ ನಿನ್ನ ಸುಟ್ಟು ಹೋಗಿತೈತಿ, ಸುಟ್ಟು ಬೋದಿನ ಮಾಡ್ಬಿಡ್ತೈತಿ. ಹೆಣ್ಣು ಒಂದು ಬೆಂಕಿಯ ಕಡ್ಡಿ ಇದ್ದಂತೆ. ಅದು ಬೆಂಕಿಯನ್ನ ನಮ್ಮ ಮನೆಗೆ ಸರಿಯಾಗಿ ದೀಪಕ್ಕೆ ಉಪಯೋಗಿಸ್ಕೊಂಡೀವಂದ್ರ ನಮ್ಮ ಮನೆಯ ನಂದಾ ದೀಪ ಬೆಳಗತೈತಿ. ನಾವು ಕೆಟ್ಟದಾಗಿ ಉಪಯೋಗಿಸ್ಕೊಂಡೀವಂದ್ರ ನಮ್ಮ ಮನಿನ ಸುಟ್ಟು ಬಿಡ್ತೈತಿ, ಸುಟ್ಟು ಬೋದಿನ ಮಾಡ್ಬಿಡ್ತೈತಿ. ಅದಕ್ಕೆ ಹತ್ತಾಳದ ಮುಖ್ಯ ಅಲ್ಲ, ಮುತ್ತಿನಂತ ಹೆಂಡತಿನ ಗತ್ತಲೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಐತಿ. ಅದಕ್ಕೆ ನಾವು ನೀವು ಮೊದಲು ತಂದೆ ತಾಯಿ ಸೇವೆಯನ್ನ ಮಾಡಬೇಕು. ಹೌದಾ? ಹೆಂಗಪ್ಪ ಅಂತ ಕೇಳಿದ್ರ ತಂದೆ ತಾಯಿಯ ಸೇವೆಯನ್ನ ಮಾಡಬೇಕು. ತಂದೆ ತಾಯಿ ಸೇವೆ ಮಾಡಿದ್ರ ಕಾಶಿ ವಿಶ್ವನಾಥ ನಮ್ಮ ಮನೆಗೆ ಬರ್ತಾನ್ರಿ. ಮತ್ತ ಇದ್ದ ತಂದೆ ತಾಯಿ ನಾವು ಹೊರಗೆ ಹಾಕಿ ಕಾಶಿ ವಿಶ್ವನಾಥಗ ಕೋಟಿ ಹೋಗಿ ರೊಕ್ಕ ಹಾಕಿದ್ರು ಯಾವ ಪಾಪು ನಮ್ಮಿಂದ ಹೋಗ್ಲಾಕ್ ಸಾಧ್ಯನೇ ಇಲ್ಲ. ಹೌದಾ? ಅದಕ್ಕೆ ನಾವು ಇಡೀ ಜೀವನವನ್ನೇ ಮೊದಲು ನಮ್ಮ ಮಕ್ಕಳಿಗಾಗಲಿ ನಾವು ಶಿಕ್ಷಣ ಕೊಡ್ತಕ್ಕಂಥದ್ದು ತಂದೆ ತಾಯಿ ಸೇವೆ ಬಲು ಮುಖ್ಯವಾದದ್ದು. ನಂತರ ಆಮೇಲೆ ಕಲ್ಲು ದೇವರ, ಕಟ್ಟಿಗೆ ದೇವರು, ಸುಡುಗಾಡು ದೇವರು, ಮಣ್ಣು ದೇವರ, ಆಮೇಲೆ ಎಲ್ಲ ದೇವರ. ಒಂದು ಹೇಳ್ತನು ಏನ್ರಿ? ನಾವು ಈ ಜೀವನದೊಳಗ ಯಾವ ರೀತಿ ನಡೆದಾವಂದ್ರ ಯಾವ ರೀತಿ ಸಾಮಾಜಿಕ ಜಾಲತಾಣಗಳ ಬಂದಾಕ್ಷಣಕ್ಕೆ ಎಲ್ಲಾರು ಬಾಳ ಅಂತರ ನಡೆದವು. 100ಕ್ಕೆ ಹೋಗವ್ರು 80, 80ಕ್ಕೆ ಹೋಗವ್ರು 60ಕ್ಕೆ, 60ಕ್ಕೆ ಹೋಗವ್ರು 40ಕ್ಕೆ, 40ಕ್ಕೆ ಹೋಗವ್ರು 20ಕ್ಕೆ. ಹೌದಾ? ಎಲ್ಲ ಚಟುವಟಿಕೆಗಳಿಂದ ನಾವು ಕೆಳಗೆ ಬರ್ಲಾಕತ್ತಿದ್ದೀವಿ. ಹೌದಾ? ಅದಕ್ಕೆ ನಾವು ಯಾವ ವಿಚಾರದೊಳಗೆ ಇರ್ಬೇಕಪ್ಪ ಅಂತ ಕೇಳಿದ್ರ ಈಗ ಯಾವ ಕಾಲಮಾನದೊಳಗೆ ಬಂದೀವಿ ಅಂದ್ರ ಯಾವ ಕಾಲಮಾನ್ರಿ? ಕಾಲಗಳೆಲ್ಲ ಕೆಟ್ಟ ಘಟ್ಟಗಳು ಬಂದಾವ್ರಿ. ಹೌದಾ? ಕಾಲಗಳೆಲ್ಲ ಕೆಟ್ಟ ಘಟ್ಟಗಳೊಳಗೆ ಬಂದಾವು. ಅದಕ್ಕೆ ನಾವು ಹೇಳುವಂತ ವಿಚಾರ ಒಂದೇ ಏನ್ರಿ ಮಾಸ್ತರ? ನಾ ಹೇಸಿ ನೀ ಹೇಸಿ ಇದೊಂದು ಮನರಂಜನೆ ಕಾರ್ಯಕ್ರಮ. ಇಲ್ಲಿ ಕುಳಿತಿರ್ತಕ್ಕಂಥ ಜನರನ್ನ ಮನ ತಣಿಸುವಂತ ಮನರಂಜನೆ ಕಾರ್ಯಕ್ರಮ. ಹೌದಾ? ಅದಕ್ಕೆ ನಾವು ನೀವು ಬಲು ಮುಖ್ಯವಾಗಿ ಮಾಡಿರ್ತಕ್ಕಂಥದ್ದು ತಂದೆ ತಾಯಿ ಸೇವೆ ಮಾಡಬೇಕು. ಅದಕ್ಕೆ ಬಹಳ ಮಾತಾಡೋದು ಬೇಡ, ಇನ್ನ ಬಾಳ ಐತಿ. ಮತ್ತೊಂದು ದಿನ ಬಂದಾಗ ಹೌದಾ ಇನ್ನೊಬ್ಬ ಬಂದಾಗ
ಅದರ ವಿಸ್ತಾರವನ್ನ ತಂದೆ ತಾಯಿ ಬದಲು ಇನ್ನು ಹೆಣ್ಣು ಮಕ್ಕಳ ಬದಲು ತವರ ಮನೆಯಾಗ ಹೆಂಗ ಸಂಸಾರ ಮಾಡ್ಬೇಕು, ಗಂಡನ ಮನೆ ಒಳಗೆ ಯಾವ ರೀತಿ ಮಾಡ್ಬೇಕು, ಹೌದು, ಹೆಣ್ಣು ಪಟ್ಟಿರ್ತಕ್ಕಂಥ ಕಷ್ಟ ಯಾವ ರೀತಿ ಐತಿ ಅನ್ನತಕ್ಕಂಥ ಇನ್ನು ಸಹಸ್ತಾರ ವಿಸ್ತಾರಗಳದಾವು. ಬಹುಶಃ ನಾವು ಇಲ್ಲಿಂದ್ರು ಇಲ್ಲಂದ್ರು ಒಂದು 300ರಿಂದ 400 ಕಿಲೋಮೀಟರ್ ಹೋಗ್ಬೇಕು. ಅದಕ್ಕೆ ದಯವಿಟ್ಟು ತಮ್ಮ ಅಪೇಕ್ಷೆಯಂತೆ ಮಾತು ಮುರಿಲಾರ್ಕ ಒಂದು 4 ಮಾತಾಡಕ್ ಬಂದಿವು. ಇಲ್ಲಿವರೆಗೆ ಈ ಕಾರ್ಯಕ್ರಮದೊಳಗೆ ಯಾವ್ದಾದ್ರು ತಪ್ಪುಗಳಾಗಿದ್ರ ಆ ತಪ್ಪಿಗಳಿಗೆ ತಾವು ಕ್ಷಮೆ ಇರ್ಲಿ. ತಮ್ಮ ಸುಖ ಜೀವನದೊಳಗ ನಾವು ಬಳಸಿರ್ತಕ್ಕಂಥ ಕೆಟ್ಟದನ್ನ ತೆಗೆದುಗುದ ಒಳ್ಳೇದನ್ನ ಮಾತ್ರ ತಾವು ಬಳಸಬೇಕು. ಊಟ ಕೂತಾಗ ಹಣಿಸಿದ್ದು ಬರ್ತೈತಿ, ಚಲೋನು ಬರ್ತೈತಿ. ಹಳಿಸಿದ್ದ ಕೆಟ್ಟೈತೆ ತೆಗೆದಿಟ್ಟು ಒಳ್ಳೇದನ್ನ ಹೆಂಗ ಸ್ವೀಕಾರ ಮಾಡ್ತೀವಲ್ಲ ಹಂಗ ನಾವು ನೀವು ನಮ್ಮ ಜೀವನದೊಳಗೆ ನಮ್ಮ ಕೆಟ್ಟ ಮಾತುಗಳನ್ನ ತೆಗೆದಿಟ್ಟು ಒಳ್ಳೆ ಮಾತುಗಳನ್ನ ತಾವು ಜೀವನದೊಳಗೆ ಬಳಸ್ಕೊಡ್ರಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಾರು, ತಮಗೂ ಒಂದು ವಿಚಾರ ಸಾಮಾಜಿಕ ಜಾಲತಾಣದೊಳಗ ಎಂತೆಂತೋ ಗಲಭೆಗಳು ಹೇಳಾಕತ್ಯಾವ. ಸ್ವಲ್ಪ ಯಾವ್ಯಾವ ವಿಚಾರದೊಳಗೆ ಬಂದಿರ್ತಾವ. ಇವತ್ತು ಬೆಳಿಗ್ಗೆ ಅಂದ್ರೆ ಸಾಯಂಕಾಲವರೆಗೂ ನಮ್ಮ ಫೋನ್ ಅದ ಗಲಭೆದಾಗ ಐತಿ. ಹೌದಾ? ಅದಕ್ಕೆ ತಾವು ಅದರೊಳಗೆ ಬಂದಿರತಕ್ಕಂಥ ಕೆಟ್ಟ ಶಬ್ದಗಳನ್ನ ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಅಂಥವುಗಳನ್ನ ಕಟ್ ಮಾಡಿ ಒಳ್ಳೆ ವಿಚಾರಗಳನ್ನ ಸಮಾಜವನ್ನ ತಿದ್ದುವಂತ ವಿಚಾರಗಳನ್ನ ತಾವು ಅಪ್ಲೋಡ್ ಮಾಡಿದ್ರೆ ತಮ್ಮಲ್ಲಿ ಕಳಕಳಿಯಿಂದ 2 ತಂಡಗಳಿಂದ ಕೇಳ್ಕೊಂಡ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಓಯಪ್ಪ ಇಂತ ಹೇಳ್ರಿ ನಾತಾರ ಅವ್ರ ಟೈಮ್ ಆಗೈತಿ ಅಪ್ಪ. ಇಲ್ಲ ನೀವು ಆಗಲೇ ಬಂದಿದ್ರಿ ಅಂದ್ರೆ ಪಾಡಿ ತಿನ್ನ ಇದ್ದು ನಾವು ದೂರ ಹೋಗೋದ್ರಿಂದ ನಮ್ಮ ಗಾಡಿ ಬಾಡಿಗೆ ಹೆಂಗೈತಿ ಗೊತ್ತೈತೇನ್ರಿ? 10ರ ಮ್ಯಾಲ ಮುಗಿತ್ತಂದ್ರೆ ಮತ್ತೆ ಡಬಲ್ ಬಾಡಿಗೆ.